2026ರ ಬಜೆಟ್ನಲ್ಲಿ ವೀರರಾಣಿ ಬೆಳವಡಿ ಮಲ್ಲಮ್ಮ ಪ್ರತ್ಯೇಕ ಪ್ರತಿಷ್ಠಾನ ಮಾಡಿದ ಬೈಲಹೊಂಗಲದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಮಹಾಂತೇಶ್ ಕೌಜಲಗಿ ಇವರಿಗೆ ಅಭಿನಂದನಾ ಸಮಾರಂಭವನ್ನು ಶುಕ್ರವಾರದಂದು ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ರಾಣಿ ಬೆಳವಡಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ಶ್ರೀಮತಿ ಸವಿತಾ ಆರ್ ಪಾಟೀಲ್ ಬೆಳವಡಿ ಮಲ್ಲಮ್ಮ ಪ್ರಶಸ್ತಿ ಪುರಸ್ಕೃತರು ಇವರು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಬಾಬು ಕಂಡೋಜಿ ಇವರು ನಡೆಸಿದರು. ಸಮಾರಂಭದ ಸ್ವಾಗತವನ್ನು ಸಚಿನ್ ಹುಂಬಿ ನೆರವೇರಿಸಿದರು. ಭಕ್ತಿ ಗೀತೆಯನ್ನು ಐಶ್ವರ್ಯ ಕೊಂಬಾರ್, ಪ್ರಾಸ್ತಾವಿಕ ನುಡಿಯನ್ನು ಸವಿತಾ ಆರ್ ಪಾಟೀಲ್, ಉದ್ಘಾಟನೆಯನ್ನು ಬೆಳವಡಿ ಮಲ್ಲಮ್ಮ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀ ರುದ್ರಯ್ಯ ರೊಟೇನವರ್, ಅಧ್ಯಕ್ಷತೆಯನ್ನು ಶ್ರೀ ಮಹಾಂತೇಶ್ ಕೌಜಲಗಿ ಶಾಸಕರು ಬೈಲಹೊಂಗಲ ಹಾಗೂ ಮುಖ್ಯ ಅತಿಥಿಗಳಾಗಿ ತಾಲೂಕಾ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ಶ್ರೀ ಮಹಾಂತೇಶ್ ಕಳಿಬಡ್ಡಿ, ಡಾಕ್ಟರ್ ಡಿವೈ ಗರಗದ್, ಬಿಜಿ ದೇಗಾವಿ, ಫಕೀರಪ್ಪ ಕರಿಕಟ್ಟಿ, ಪ್ರಕಾಶ್ ಹುಂಬಿ, ಶಶಿಧರ್ ಪತ್ತಾರ್, ಹನುಮಂತ್ ಸಾಲಳ್ಳಿ, ಅಮೀರ್ ಹಾದಿಮನಿ, ರಫೀಕ್ ಹುಜ್ರತಿ, ನೂರ್ ಅಹಮದ್, ಸಂಗ್ರೇಶ್ ಕಪ್, ವಿಠಲ್ ಪಿಸೆ, ರಾಣಿ ಬೆಳವಡಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ಸದಸ್ಯರು, ಗ್ರಾಮದ ಗಣ್ಯರು, ಹಿರಿಯರು, ಯುವಕರು ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ವಂದನಾರ್ಪಣೆಯನ್ನು ಶ್ರೀಮತಿ ಸಂಗಮ್ಮ ಪಾಟೀಲ್ ಇವರು ನಡೆಸಿದರು. ಬೆಳವಡಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ಪರವಾಗಿ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ವರ್ಷ ನಾವು ನಿರಂತರವಾಗಿ ಒಂದು ಪ್ರತಿಷ್ಠಾನವನ್ನ ಮಾಡಿಕೊಂಡು ಮಹಾಂತೇಶ್ ಕೌಜಲಗಿ ಸರ್ ಬೆಂಬಲದೊಂದಿಗೆ ನಿರಂತರವಾಗಿ ನಾವು ಕೈ ಜೋಡಿಸಿದ್ದೀವಿ. ಈ ಪ್ರತಿಷ್ಠಾನವನ್ನ ಮಾಡ್ಕೊಂಡದ್ರ ಮುಖ್ಯ ಉದ್ದೇಶ ಬೆಳವಡಿ ಮಲ್ಲಮ್ಮ ಪ್ರತಿಷ್ಠಾನ ಮಾಡಬೇಕು, ಆಮೇಲೆ ಇದರ ಮುಂದಿನ ಕಾರ್ಯಗಳನ್ನ ಮಾಡಬೇಕನ್ನುವಂತ ಉದ್ದೇಶದಿಂದ ನಾವು ಇನ್ನೊಂದು ಪ್ರತಿಷ್ಠಾನವನ್ನ ಮಾಡಿಕೊಂಡು ನಾವು ಕಾರ್ಯದರ್ಶಿಯಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿದ್ವಿ. ನನ್ನ ಪ್ರತಿಷ್ಠಾನದ ಎಲ್ಲ ನನ್ನ ಸಹೋದರಿಯರಾಗಿ ನಾವಾಗಲಿ ಯಾರು ಹಣವಂತರಲ್ಲ. ಆಗ ಮಲ್ಲಮ್ಮನ ಒಂದು ಅಭಿಮಾನಕ್ಕಾಗಿ ನಾವು ತಿಂಗಳ 500 ರೂಪಾಯಿ ತುಂಬಿಕೊಂಡು ಈ ಪ್ರತಿಷ್ಠಾನದ ಒಂದು ಕೆಲಸವನ್ನ ಮಾಡಿದ್ವಿ. ಹೆಚ್ಚಿನ ಖರ್ಚು ಬಂದದ್ದನ್ನ ನನಗೆ ಹಾಕ್ತಾ ಇದ್ದೆ ನನ್ನ ಸಹೋದರಿ. ನಮಗೆ ತುಂಬಾ ಆಗೋಗಿ ಪ್ರಕಾರ ನೀನ ಹಾಕ್ಬೇಕಿರತ್ತಂತ ಹೇಳಿ, ಆಯ್ತು ಸರಿ ನಾನು ಹಾಕ್ತೇನೆ ಅಂತ ಹೇಳಿದ್ನಿ. ಆದ್ರೆ ಕೆಲವೊಂದಷ್ಟು ಜನ ಊರಣ್ಣವ್ರು ಏನಂತಿದ್ರು ಅಂದ್ರೆ ಈಗ ಆಗೋದಿಲ್ಲ ಅಂತ ಯಾಕೆ ಓಡಾಡ್ತಿರಂದ್ರೆ, ಆದ್ರೆ ಒಂದು ಆತ್ಮವಿಶ್ವಾಸ ನಂದು ಏನಿತ್ತಂದ್ರೆ ನಾನು ಮಹಾಂತೇಶ್ ಕೌಜಲಗಿ ಸರ್ ಬಹಳ ಹತ್ತಿರದಿಂದ ನೋಡಿದ್ದೆ. ಅವ್ರು ಒಂದ ಮಾತು ಹೇಳಿದ್ರು, ನಾವು ಈ ಪ್ರತಿಷ್ಠಾನ ಪ್ರಾಧಿಕಾರ ಬೆಳವಡಿ ಅನ್ನೋ ಒಂದು ಮಾದರಿ ಗ್ರಾಮವನ್ನಾಗಬೇಕನ್ನುವಂಥದ್ದು ನನ್ನ ಆಸೆ ಐತಿ. ನೀವೆಲ್ಲರೂ ನನಗೆ ಬೆಂಬಲ ಕೊಡ್ತೀವಿ, ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ನಾನು ಸೈಬರ್ ಮಟ್ಟ ಕೈ ಬಿಡ್ಲಿಲ್ಲ. ಪ್ರತಿ ಸಂಡೆ ಆಗಿ ಸರ್ ನಮ್ಮ ಪ್ರಾಧಿಕಾರ ಮಾಡಿಕೊಡ್ರಿ, ಪ್ರತಿಷ್ಠಾನ ಮಾಡಿಕೊಡ್ರಿ ಅಂದಾಗ ನಿಜವಾಗ್ಲೂ ಅವರು ಬಹಳ ಶ್ರಮಿಸಿದ್ದಾರೆ. ಯಾಕಂದ್ರೆ ಅವ್ರು ಹೇಳ್ಕೊಳ್ಳಿಲ್ಲ, ಅವರ ಸ್ವಭಾವ ಏನಂತಂದ್ರೆ ತಾವು ಮಾಡಿದ ಕೆಲಸವನ್ನ ತೋರಿಸೋದಿಲ್ಲ. ಇವತ್ತಿನ ಬಹಳ ಆಗತ್ತಿಲ್ಲ, ಆದ್ರೆ ನಾವು ಬೆಂಗಳೂರೊಳಗೆ ವಿಧಾನಸೌಧದೊಳಗೆ ಓಡಾಟವನ್ನ ನಾವು ನೋಡಿದ್ವಿ. ಅವರ ನೇತೃತ್ವದೊಳಗೆ ನಮ್ಮ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಸಾಕಷ್ಟು ಕಾಳಜಿಯಿಂದ ನಮ್ಮನ್ನು ನೋಡ್ಕೊಂಡ್ರು. ಜೊತೆಗೆ ಅಲ್ಲಿ ಕಾನೂನು ವ್ಯವಹಾರಗಳ ಸಚಿವರಾದಂತ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸರ್ ಅವರಿಗೆ ನಮ್ಮ ಪ್ರತಿಷ್ಠಾನದ ಮಹಿಳೆಯರನ್ನ ಕೂಡಿಸಿ ನಮ್ಮನ್ನು ಮೀಟಿಂಗ್ ಮಾಡಿಸಿದ್ರು. ಉದ್ದೇಶದಿಂದ ಡಾಕ್ಟರ್ ಆರ್ ವಿ ಪಾಟೀಲ್ ರವರಾಗಲಿ ಇನ್ನೂ ಅನೇಕರನ್ನ ಕಟ್ಟಿಕೊಂಡು ಸಾಕಷ್ಟು ಇದರ ಬಗ್ಗೆ ಹೋರಾಟ ಮಾಡಿದರು. ಆ ಹೋರಾಟದ ಪ್ರತಿಫಲ ಹಾಗೂ ಇವತ್ತಿನ ಈ ಮಹಿಳಾ ಸಂಘವನ್ನು ಕಟ್ಟಿಕೊಂಡು ಸವಿತಾ ಪಾಟೀಲ್ ಅವರು ಹೋರಾಟ ಮಾಡಿರುವಂಥ ಪ್ರತಿಫಲವಾಗಿ ಅವರು ನಾನು ನೋಡ್ತೀನಿ ಮೊಬೈಲ್ನಲ್ಲಿ ಅವರು ಬರುತ್ತಿರುವಂಥ ಅನೇಕ ಕಡೆ ಹೋಗಿ ಶಾಸಕರು ಅನೇಕ ಮಂತ್ರಿಗಳಿಗೂ ತಮ್ಮ ಎಲ್ಲ ಮಹಿಳಾ ಹೋರಾಟಗಳನ್ನು ಕರೆಕೊಂಡು ಅನೇಕ ಕಡೆ ಭೇಟಿಯಾಗಿ ಈ ಕೆಲಸ ಆಗಬೇಕನ್ನುವಂಥ ಹೋರಾಟ ಮಾಡಿದಂಥ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಹಾಗೂ ಹೆಂಗ ಸಮಾಜದ ಜನ ಇರ್ತೀವಿ, ಸಮಾಜದ ಜನರ ಜೊತೆಗೆ ಸಾದಾಸೀನಾಗಿ ಇರ್ತಕ್ಕಂಥ ಕರ್ನಾಟಕದ ಏಕೈಕ ಶಾಸಕರು ಯಾರು ಇದ್ರೆ ಅದು ನಮ್ಮ ಮಹಂತೇಶಣ್ಣ ಕೌಜಲಗಿ ಅಂತ ನಾವು ಹೆಮ್ಮೆಲೆ ಇರೋದು. ಡಾಕ್ಟರ್ ಇವತ್ತ ಹೆಚ್ಚ ಕಡಿಮೆ ನಮ್ಮ ತಿರುವಳಿ ಬಂದಾಗಿದ್ದ ಮೊದಲ ಹಿರಿಯರಾದಂಥ ಪೂಜ್ಯರಾದ ಶ್ರೀ ಶಿವಾನಂದ ಕೌಜಲಗಿ ಸರ್ ಅವರು ಶಾಸಕರು ಸಚಿವರಿದ್ದಾಗ ನಾವು ಶಾಲಾ ಕಾಲೇಜುಗಳ ಒಂದು ಹೋರಾಟಕ್ಕಾಗಿ ಅವ್ರಿಗೆ ಹೋಗ್ತಿದ್ವಿ. ನಾವು ಆ ಮನೆ ಹೆಂಗಂತಂದ್ರೆ ತಮ್ಗೆಲ್ಲರಿಗೂ ಮುಕ್ತವಾಗಿ ಯಾವುದೇ ಪಕ್ಷ ಭೇದವಿಲ್ಲದ ನಾವೊಬ್ಬರು ಜನಪ್ರತಿನಿಧಿಗಳಾದಾಗ ಸ್ಪಂದಿಸ್ತಕ್ಕಂಥ ಅಲ್ಲಿ ನಿರ್ಭೀತಿಯಿಂದ ಯಾರಾದ್ರೂ ಮನೆಗೆ ಹೋಗ್ಬೇಕಾದ್ರೆ ಅದು ನಮ್ಮ ಶಾಸಕರ ಮನೆ ಧೈರ್ಯದಲ್ಲಿ ನಾವು ನೀವೆಲ್ಲ ಹೋಗ್ಬೋದು, ತಾವೆಲ್ಲ ನೋಡಿದವರಾಗಿದೆ. ನಾವು ಇಲ್ಲೇ ಬೆಳವಡಿ ಬೆಂಗಳೂರು ಅಂತ ಸುತ್ತಾಡ್ತಾ ಇದ್ದೀವಿ. ಆದರೆ ಅವರು ತಮ್ಮ ತಂಡವನ್ನು ಕರ್ಕೊಂಡು ಇವತ್ತು ಡೆಲ್ಲಿವರೆಗೆ ಇವತ್ತು ಹೋಗಿ ಬರುವಂತಹ ಒಂದು ಕೆಲಸವನ್ನ ಇವತ್ತು ಅವ್ರು ಮಾಡಿದ್ರು. ನಿಜವಾಗ್ಲೂ ಸಹಿತ ಅವ್ರು ಮಾಡುತ್ತಿರುವಂತಹ ಒಂದು ಕಾರ್ಯಕ್ಕೆ ನಾವೆಲ್ಲ ಮೆಚ್ಚುಗೆಯನ್ನು ಹೇಳಬೇಕು. ಅದರ ಜೊತೆಗೆ ನಾವೆಲ್ಲ ಅವರಿಗೆ ಅಭಿನಂದನೆಯನ್ನ ಇವತ್ತು ಹೇಳಬೇಕು.
ಇವತ್ತು ಆ್ಯಕ್ಚುಲಿ ನಾವು ಅನೇಕ ವರ್ಷದಿಂದ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ಕೊಂತ ಬಂದಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೋಗಿ ವಿನಂತಿಯನ್ನು ಮಾಡ್ಕೊಂಡ ಒಂದು ಸಂದರ್ಭದಲ್ಲಿ ಅವರ ಆಫೀಸ್ನಿಂದ ಪ್ರಾಧಿಕಾರ ರಚನೆ ಆಗಬೇಕಂತ ಇವತ್ತು ಅನುಮೋದನೆಯಾಗಿ ಹೋಗಿತ್ತು. ಅದು ಕಾರಣಾಂತರದಿಂದ ಮತ್ತೆ ಬೇರೆ ಬೇರೆಯವರೆಲ್ಲ ಕೇಳಿದ್ರಿಂದ ಇವತ್ತು ಅದನ್ನು ಪ್ರತಿಷ್ಠಾನ ಅಂತ ಹೇಳಿ ಮಾಡಿ ಇವತ್ತು ಈ ಬಾರಿ ಬಜೆಟ್ನಲ್ಲಿ ವೀರರಾಣಿ ಮಲ್ಲಮಾತಿಯ ಒಂದು ಪ್ರತಿಷ್ಠಾನ, ಅದರ ಜೊತೆಗೆ ಶಿಶುನಾಳ ಸರಿತರ ಪ್ರತಿಷ್ಠಾನ, 2 ಪ್ರತಿಷ್ಠಾನವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡು ಆ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ನಾನು ಬಹುಶಃ ಈಗ ಅಂದಿನ ಮಂಗಳವಾರ ದಿವಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಸಹಿತ ಭೇಟಿಯಾಗಿದೆ. ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತಹ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿರ್ತಕ್ಕಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಮಹಾಂತೇಶ್ ಕೌಜಲ್ಗಿ ಸರ್, ಇವರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕಡಿಮೆನೇ ಅಂತ ಹೇಳ್ತೀನಿ. ನಮ್ಮ ಭಾಗಕ್ಕೆ ಏನ್ ಮಾಡಿದ್ದಾರೆ, ಅವರ ಸಂತೋಷವನ್ನು ತಂದುಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಬೆಳವಡಿ ಮಲ್ಲಮ್ಮ ಪ್ರತಿಷ್ಠಾನದ ಎಲ್ಲ ಮಹಿಳಾ ಮಣಿಗಳ ಪರವಾಗಿ ಮತ್ತು ನಮ್ಮ ಊರಿನ ಎಲ್ಲ ಗುರು ಹಿರಿಯರ ಪರವಾಗಿ ಅನಂತ ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀನಿ.